सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ओम सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳು ಏನ್ ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೋನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಏನ್ ಮುಖ್ಯವಾಗಿ ನಿಮ್ ಜೀವನದಲ್ಲಿ ಅಗತ್ಯ ಇದೆ, ಯಾವ್ದು ಬೇಕು ಯಾವ್ದು ಬೇಡ, ಇದ್ರ ಬಗ್ಗೆ ನಿರ್ಧಾರನ ತಗೊಳ್ಳಿ. ಒಂದ್ ರೀತಿ ಮ್ಯಾಗ್ನೆಟ್ ಅಟ್ರಾಕ್ಷನ್ ಅನ್ನುವಂತ ರೀತಿಲಿ ನಿಮ್ ಜೀವನ ಬದಲಾಗ್ತಾ ಇದೆ. ಗುರುಗಳ ಅನುಗ್ರಹ, ಗುರು ಗ್ರಹದ ಅನುಗ್ರಹ ಎರಡು ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ. ಮತ್ತೆ ತುಂಬಾ ಒಳ್ಳೆಯ ಬದಲಾವಣೆ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಏನ್ ಬೇಕೋ ಅದೆಲ್ಲವೂ ಕೂಡ ನಿಮ್ಗೆ ಸಿಗತ್ತೆ. ಇನ್ನೊಬ್ರು ಜೀವನಕ್ಕೆ ಬೆಳಕಾಗಕ್ಕೆ ಹೊರಟಿರುವಂತ ನಿಮ್ಮ ಜೀವನದಲ್ಲೂ ಕೂಡ ಬೆಳಕು ಆರದೆ ಇರೋ ಹಾಗೆ ನೋಡ್ಕೊಳ್ತಾರೆ ಗುರುಗಳು ಅನ್ನುವಂಥದ್ದು ಇದೆ. ನಿಮ್ಮಿಂದ ಸಾಕಷ್ಟು ಜನರಿಗೆ ಮಾರ್ಗದರ್ಶನ ಸಿಗೋದು ಬಾಕಿ ಇದೆ. ಜೊತೆಗೆ ಬೇರೆಯವರಿಂದ ಕೂಡ ನಿಮ್ಗೆ ಮಾರ್ಗದರ್ಶನ ಸಿಗತ್ತೆ. ನಾನ್ ನಿನ್ ಜೊತೆ ಇದ್ದೀನಿ, ಒಳ್ಳೆ ಮಾತನ್ನ ಮಾತಾಡು, ಒಳ್ಳೆ ರೀತಿಲಿ ಯೋಚನೆ ಮಾಡು, ಒಳ್ಳೆ ಕೆಲ್ಸಗಳನ್ನ ಮಾಡು, ಇದೆಲ್ಲವೂ ನಿನ್ನ ಜೀವನದಲ್ಲಿ ಒಳ್ಳೇದನ್ನೇ ತರುತ್ತೆ ಅನ್ನುವಂತ ಎಚ್ಚರಿಕೆನ ಇಲ್ಲಿ ಕೊಡ್ತಿದ್ದಾರೆ. ಯಾವತ್ತು ಕೆಟ್ಟದ್ ಮಾತಾಡ್ಬೇಡ, ಕೆಟ್ಟವರ ಬಗ್ಗೆ ಕೂಡ ಮಾತಾಡಕ್ ಹೋಗ್ಬೇಡ. ಒಳ್ಳೆಯ ಜೀವನ, ಒಳ್ಳೆಯ ಬದುಕು, ಒಳ್ಳೆಯ ಆಶೀರ್ವಾದ ಇದೆ. ಯಾವಾಗ್ಲೂ ಒಳ್ಳೇದನ್ನೇ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಲಾ ಆಫ್ ಅಟ್ರಾಕ್ಷನ್, ಬಿ ದ ಲೈಟ್, ದ 3 ಮ್ಯಾಜಿಕ್ಸ್, ಫ್ರೀ ವಿಲ್ ಅಂತ ಹೇಳ್ತಿದ್ದಾರೆ. ಸೊ ಗುಡ್ ಥಾಟ್ಸ್, ಗುಡ್ ವರ್ಡ್ಸ್, ಗುಡ್ ಡೀಡ್ಸ್, ಆಸ್ ದೀಸ್ ವಿಲ್ ಕಮ್ ಬ್ಯಾಕ್ ಸೂನರ್ ಆರ್ ಲೇಟರ್ ಇನ್ ಲೈಫ್. ಓಕೆ, ಸೊ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಬಾಬಾ ಅಥವಾ ಗುರುಗಳು ಅಥವಾ ನೀವು ನಂಬಿರುವಂತ ಯಾವುದೇ ಗುರುಗಳಾಗಿರ್ಲಿ ಅವ್ರ ಹತ್ರ ಬೇಡ್ಕೊಳ್ಳೋದ್ಕಿಂತ ಮುಂಚೆ ಅವರು ನಿಮ್ ಜೀವನದಲ್ಲಿ ನಿಮ್ಗೆ ಅಂತ ಏನ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅದ್ರ ಬಗ್ಗೆ ಯೋಚನೆನ ಮಾಡಿ. ಸೊ ಅವರು ನಿಮ್ಗೆ ಏನ್ ಕೊಡ್ಬೇಕು ಅನ್ಕೊಂಡಿದಾರೋ ಅದು ಅವರು ನಿಮ್ಗೆ ಕೊಡೋದಕ್ಕೆ ಅವರಿಗೆ ಅವಕಾಶ ಮಾಡ್ಕೊಡಿ ಅನ್ನುವಂಥದ್ದು ಇದೆ. ಗಿವ್ ಯುವರ್ ಫ್ರೀ ವಿಲ್ ಟು ಬಾಬಾ ಅಂಡ್ ನಾಟ್ ಯುವರ್ ಡಿಸೈರ್ ಸ್ಕ್ರಿಪ್ಟ್. ನಂಗೆ ಇದ್ ಬೇಕು ಅನ್ನುವಂತ ಸ್ಕ್ರಿಪ್ಟ್ ನೀವು ಅವ್ರಿಗೆ ಕೊಡ್ಬೇಡಿ. ಸೊ ಅವರು ಫ್ರೀಯಾಗಿ ಬಿಟ್ಬಿಡಿ. ನೀನ್ ಏನಾದ್ರೂ ಮಾಡು, ನೀನ್ ಹೆಂಗಾದ್ರೂ ನಡ್ಸು, ನನ್ ಜೀವನ ನಿನ್ ಪಾದಕ್ ನಾನು ಶರಣಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಮುಂದುವರಿರಿ, ಎಲ್ಲವೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದು ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಚಕ್ರ ರಿಲೀಸ್ ಮಾಡ್ಕೊಳ್ಳಿ, ಏಂಜಲ್ಸ್ ನ ಬಿಡುಗಡೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಜೀವನ ಒಂದು ಪಾಠಶಾಲೆ, ಕಲಿತಾ ಇರಿ, ಕಲಿಸ್ತಾ ಇರಿ, ಗರ್ಜಿಸ್ತಾ ಇರಿ ಅನ್ನುವಂಥ ರೀತಿಲಿ ಇದೆ. ಇಲ್ಲಿ ಎಲ್ಲ ಗುರುಗಳು ಇದ್ದಾರೆ, ಎಲ್ಲ ಗುರುಗಳ ಆಶೀರ್ವಾದ ಇದೆ. ಏನೇ ಸಮಸ್ಯೆ ಬಂದ್ರು ನಗ್ನಗ್ತಾ ಮುಂದುವರಿರಿ ಅಂತ ದತ್ತಾತ್ರೇಯರು ಕೂಡ ಹೇಳ್ತಿದ್ದಾರೆ. ಸೊ ನಿನ್ನ ನಗು ನನ್ಗೆ ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ ಗುರುಗಳು ಇಲ್ಲಿ. ಹಾಗಾಗಿ ನಗ್ನಗ್ತಾ ಇರಿ. ನಿಮ್ಮ ವಿಭೂತಿ ಧಾರಣೆ ಏನ್ ಮಾಡ್ತಾ ಬಂದಿದ್ದೀರಾ, ಸೊ ನಿಮ್ಮ ಮನೇಲಿ ಇರುವಂತ ವಿಭೂತಿ ಇರ್ಬೋದು ಅಥವಾ ನೀವು ದಿನ ಸೇವನೆ ಮಾಡ್ತಿರುವಂತ ವಿಭೂತಿ ಇರಬಹುದು, ಇದು ನಿಮ್ಮ ಭಾವನಾತ್ಮಕವಾಗಿ ಮತ್ತೆ ಶಾರೀರಿಕವಾಗಿ ಏನು ಸಮಸ್ಯೆಗಳಿದೆ ಅದೆಲ್ಲವನ್ನೂ ಕೂಡ ನೀಗಿಸುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಿಭೂತಿಯಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಮಸ್ಯೆಗಳು ಇದೆ, ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ಜೊತೆಗೆ ಒಂದು ರಿಲೇಶನ್ಶಿಪ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಕಹಿ ಸುದ್ದಿ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಶೆಲ್ಫ್ ಲೈಫ್ ಎಕ್ಸ್ಪೈರಿ ಡೇಟ್ ಆಗಿದೆ. ಸೊ ಹಾಗಾಗಿ ಯಾರೋ ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ದೂರ ಆಗುವಂತ ಸುದ್ದಿ ನಿಮ್ಮ ಜೀವನಕ್ಕೆ ಒಂದು ನಾನಾ ಕಾರಣಗಳಿಂದ ಬರಬಹುದು. ಆದ್ರೆ ಯಾವ ಕಾರಣನೂ ನೀವು ಜಡ್ಜ್ ಮಾಡಕ್ ಹೋಗ್ಬೇಡಿ. ಅದು ಹೇಗಿದ್ಯೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ನಾಗ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರನ್ನು ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಅಹಂ ಬ್ರಹ್ಮಾಸ್ಮಿ ಅಂತ ಇದೆ. ಸೊ ನಿಮ್ಮೊಳಗಿರುವಂತ ಯೂನಿವರ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿ ಅನ್ನುವಂಥದ್ದು. ನಿಮ್ಮೊಳಗಿನ ಅಥವಾ ದೇಹ ಮತ್ತು ಆತ್ಮ ಅಥವಾ ನಮ್ಮೊಳಗಿನ ಬ್ರಹ್ಮಾಂಡವನ್ನ ನಾವು ಯೋಗದ ಮುಖೇನ, ಧ್ಯಾನದ ಮುಖೇನ ಕಂಡುಕೊಳ್ಳಬಹುದು. ಅದನ್ನ ಕಂಡುಕೊಳ್ಳಿ. ಯೋಗದಲ್ಲಿ ಅಥವಾ ಧ್ಯಾನದಲ್ಲಿ ಸಾಧನೆಯನ್ನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ನೋವು ತಿಂತಾ ಇದ್ದೀನಿ, ನನ್ಗೆ ನೋವಿಂದ ಹೊರಗೆ ಬರ್ಬೇಕು, ನಂಗೆ ಇದನ್ನ ಎದುರ್ಸಕ್ ಆಗ್ತಾ ಇಲ್ಲ ಅನ್ನೋರಿಗೆ
ಯೋಚನೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಈ ಸಿಚುವೇಶನ್ ಏನ್ ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇದೆ, ಇದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಧೈರ್ಯವಾಗಿ ಎದುರಿಸಿ, ನಿಮ್ ಜೊತೆ ಗುರುಗಳು ಇದ್ದಾರೆ ಅನ್ನುವಂಥದ್ದು ಇದೆ. ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಇದೆ. ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಕ್ಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮೆಲ್ಲಾ ಹಳೆ ನೆನಪುಗಳು, ಬೇಡದ ನೆನಪುಗಳು, ಒಂದ್ ರೀತಿ ನಮ್ಮ ಮೈಂಡ್, ನಮ್ಮ ಮನಸ್ಸು, ನಮ್ಮ ಆ, ಜೀವನ ಎಲ್ಲವೂ ಡಸ್ಟ್ಬಿನ್ ತರ ಆಗೋಗಿರುತ್ತೆ. ಅವಾಗವಾಗ ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು, ವಾರ್ಡ್ರೋಬ್ ತರಾನೇ. ಸೊ ಸದ್ಯಕ್ಕೆ ನಿಮ್ಮ ಮನೆ, ಮನಸ್ಸು ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಬೇಡದಿರೋದನ್ನೆಲ್ಲ ನಿಮ್ಮ ಜೀವನದಿಂದ ಹೊರಗಾಕಿ ಅನ್ನುವಂಥದ್ದು ಇದೆ. ಕರ್ಮ ಎಲ್ಲವೂ ಕೂಡ ಕರ್ಮ ಬೇಸ್ ಇದೆ. ಒಳ್ಳೆ ಕರ್ಮ ಮಾಡಿದವರಿಗೆ ಒಳ್ಳೆ ಕರ್ಮ, ಕೆಟ್ಟ ಕರ್ಮ ಮಾಡಿದವರಿಗೆ ಕೆಟ್ಟ ಕರ್ಮ. 90% ನಮ್ಗೆ ಅನ್ನಿಸ್ತಾ ಇರುತ್ತೆ, ಓ ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಅವ್ರು ಅಷ್ಟೊಂದು ತೊಂದ್ರೆ ಮಾಡ್ತಾರೆ, ಅಷ್ಟೊಂದು ಕೆಟ್ಟದ್ ಮಾಡ್ತಾರೆ, ಅಷ್ಟೊಂದು ಇದ್ ಮಾಡ್ತಾರೆ, ಆದ್ರೂ ಚೆನ್ನಾಗಿದ್ದಾರೆ ಅಂತ. ಬಟ್ ಅವ್ರ ಪಾಸ್ಟ್ ಲೈಫ್ ಕರ್ಮ ಚೆನ್ನಾಗಿರುತ್ತೆ. ಪಾಸ್ಟ್ ಲೈಫ್ ಅಲ್ಲಿ ತುಂಬಾ ಒಳ್ಳೇದ್ ಮಾಡಿರ್ತಾರೆ. ಸೊ ಲಾಸ್ಟ್ ಮಿನಿಟ್ ಅಲ್ಲಿ ನಿಮ್ ತರಾನೇ ಎಷ್ಟು ಒಳ್ಳೇದ್ ಮಾಡಿದ್ರು ನಮ್ಗೇನ್ ಒಳ್ಳೇದಾಗಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಕೆಟ್ಟದ್ ಮಾಡಕ್ ಶುರು ಮಾಡಿರ್ತಾರೆ. ಬಟ್ ಆದ್ರೆ ಇವಾಗ ಅವ್ರು ಕೆಟ್ಟದ್ ಮಾಡಕ್ ಶುರು ಮಾಡಿದ್ದು ನೆಕ್ಸ್ಟ್ ಲೈಫಿಗೆ ಅವರಿಗೆ ರಿಟರ್ನ್ ಬ್ಯಾಕ್ ಆಗತ್ತೆ. ನಾವು ಪಾಸ್ಟ್ ಲೈಫ್ ಅಲ್ಲಿ ಮಾಡ್ಬಾರ್ದೆಲ್ಲ ಮಾಡ್ಬಿಟ್ಟು, ಬೇಡಪ್ಪ ಇದ್ರಿಂದ ಏನ್ ತೊಂದ್ರೆ ಆಗುತ್ತೋ ಅನ್ನೋ ಭಯಕ್ಕೆ ಈಗ ಒಳ್ಳೆಯವ್ರಾಗ್ಬಿಟ್ಟಿರ್ತೀವಿ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಕರ್ಮ ಇದೆ, ಒಳ್ಳೇದ ಕೆಟ್ಟದ ಮಾಡ್ ಮುಗಿಸಿದ್ಮೇಲೆ ಮುಗೀತು, ಅದು ಅಲ್ಲಿ ಕಟ್ ಆಗತ್ತೆ. ಆ ತರ ಎನರ್ಜಿಗೆ ಬನ್ನಿ. ಜೊತೆಗೆ ದೇವರ ಅನುಗ್ರಹ ಇದೆ, ಗುರುಗಳ ಅನುಗ್ರಹ ಇದೆ. ಸೊ ನಿಮ್ ಜೀವನದಲ್ಲಿ ನಿಮ್ ಪ್ಲಾನ್ ಏನು ಅನ್ನೋದು ನಿಮ್ಗೆ ಗೊತ್ತಿರಬಹುದು, ಆದ್ರೆ ದೇವ್ರ ಪ್ಲಾನ್ ಏನಿದೆ ಅನ್ನೋದು ನಿಮಗ್ ಗೊತ್ತಿರೋದಿಲ್ಲ. ಹಾಗಾಗಿ ದೇವ್ರ ಪ್ಲಾನ್ ಪ್ರಕಾರನೇ ನಿಮ್ಮ ಮುಂದಿನ ಜೀವನ ಹೋಗುತ್ತೆ. ಎಲ್ಲಾ ರೀತಿಲೂ ಒಳ್ಳೇದ್ ಮಾಡ್ತಾರೆ. ನೀವು ಒಂಟಿ ಅಲ್ಲ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಹುಟ್ಟಿರುವಂತ ಹೆಣ್ಮಗು ತುಂಬಾ ವಿಶೇಷವಾಗಿರುವಂತ ಹೆಣ್ಮಗು. ಯಾವುದೇ ಕಾರಣಕ್ಕೂ ಅದನ್ನ ಕೆಟ್ಟ ರೀತಿಯಲ್ಲಿ ಬೈಯೋದಾಗ್ಲಿ ಮಾಡೋದಾಗ್ಲಿ ಮಾಡ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬದಲಾವಣೆ ಬರ್ತಾ ಇದೆ. ಅದು ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರ್ಬಹುದು, ಅಥವಾ ಆರ್ಥಿಕ ಪರಿಸ್ಥಿತಿ ಆಗಿರ್ಬಹುದು, ಅಥವಾ ನಿಮ್ಮ ಜಾಗ ಜಮೀನಿನ ವಿಚಾರದಲ್ಲಿ ಆಗಿರ್ಬಹುದು. ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆನ ತೆಗಿತೀರಾ ಅನ್ನುವಂಥದ್ದು ಇದೆ. ದೀಪಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಬೆಳೆಗಳನ್ನ ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ಆರೆಂಜ್, ಹತ್ತಿ ಈ ತರ ಇರ್ಬಹುದು. ಮೆಡಿಟೇಷನ್ ಮಾಡಿ, ಚಾಂಟ್ ಮಾಡಿ, ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ. ಗುರುಗಳ ಹೆಸರಲ್ಲಿ ದೀಪನ ಹಚ್ಚಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ. ಸೊ ಸೋಲ್ ಜರ್ನಿಲಿ ಇದ್ದೀರಾ. ಸೊ ಯಾರು ನಿಮ್ಗೆ ಒಂದು ಜೊತೆಗಾರರು ಬೇಕು, ನಾನೊಬ್ರೆ ಹೋಗಲ್ಲ ಅಥವಾ ನಾನೊಬ್ರು ಕೈಲಿ ಆಗಲ್ಲ ಅಂತಿದ್ರೆ ಏನು ಮಾಡಕ್ಕಾಗಲ್ಲ. ನಿಮಗ್ ಗುರುಗಳು ದಾರಿ ತೋರ್ಸಿದಾರೆ. ಇವಾಗ ಕಷ್ಟನೋ ಸುಖನೋ ಆ ದಾರಿಲಿ ನೀವೇ ನಡಿಬೇಕು. ಅದನ್ನ ನೀವು ಗುರಿ ತಲುಪಬೇಕು ಅಂತ ಇದೆ. ತುಂಬಾ ಅಟ್ಯಾಚ್ಮೆಂಟ್ ಒಳ್ಳೇದಲ್ಲ. ಬೇರೆಯವ್ರ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ಸೋಲ್ ಪರ್ಪಸ್ ನ ನೆಗ್ಲೆಕ್ಟ್ ಮಾಡಬಾರ್ದು. ನಿಮ್ಮ ಸೋಲ್ ಪರ್ಪಸ್ ಕಡೆನು ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸುಖ ದುಃಖ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ಸೊ ಹಾಗೇನೆ ನಿಮ್ಮ ಜೀವನದಲ್ಲಿ ಒಂದು ದಿನ ಒಳ್ಳೇದು, ಒಂದ್ ದಿನ ಕೆಟ್ಟದ್ದು. ಸೊ 15 ದಿನ ಅಮಾವಾಸ್ಯೆ, 15 ದಿನ ಪೌರ್ಣಮಿ, ಈ ತರ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿರ್ಮಲಾ ಸೀತಾರಾಮ್ ಅವ್ರ ಕಡೆಯಿಂದ ಬೇರೆ ಒಂದು ಆರ್ಥಿಕ ಪರಿಸ್ಥಿತಿನೇ ಉದ್ಭವ ಆಗತ್ತೆ ಇನ್ ಪಾಸಿಟಿವ್ ವೇಲಿ. ಸೊ ಎಲ್ಲರ ಹತ್ರ ಸಮಾನವಾಗಿ ದುಡ್ಡಿರುವಂತದ್ದು ದಿನಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಬಡವ್ರ ಕೈಲೂ ಚೆನ್ನಾಗಿ ದುಡ್ಡಿರುತ್ತೆ, ಶ್ರೀಮಂತರ ಕೈಲೂ ಆಲ್ರೆಡಿ ತುಂಬಾ ದುಡ್ಡಿರುತ್ತೆ. ಆ ತರದ ಏನೋ ಒಂದು ಪ್ಲಾನ್ ತರ್ತಾರೆ, ಅದು ಭೂತ ಭವಿಷ್ಯತ್ ಅನ್ನುವಂತ ರೀತಿಲಿ ಸಕ್ಸಸ್ ಆಗತ್ತೆ ಅನ್ನುವಂಥದ್ದು ಇದೆ. ಮನಿ ಡಬಲ್ ಕೂಡ ಚೆನ್ನಾಗಿ ಆಗ್ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸದ್ಯಕ್ಕೆ ನಿಮ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಲ್ಲರಲ್ಲೂ ಭಗವಂತ ಇದ್ದಾನೆ. ಎಲ್ಲರೂ ಮುಗಿಯುವಂತ ಭಗವಂತ ಒಂದಲ್ಲ ಒಂದ್ ರೀತಿಲಿ ಕನೆಕ್ಟೆಡ್ ಇರ್ತಾನೆ. ಸೊ ಆ ಕನೆಕ್ಟೆಡ್ ಇರುವಂತ ಭಗವಂತ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತಂದ್ಕೊಡ್ತಾರೆ. ಯಾವುದೇ ರೀತಿಲಿ ಪ್ರಾರ್ಥನೆ ಮಾಡಿ ನಾವು ಈ ಕ್ಯಾಸ್ಟು, ನಾವ್ ಈ ಕ್ಯಾಸ್ಟು, ನಾವ್ ಈ ಕ್ಯಾಸ್ಟು, ನಾವ್ ಈ ಗುರುನ ಮುಗಿಯೋದು, ನಾವ್ ಈ ಗುರುನ ಮುಗಿಯಲ್ಲ, ನಮ್ಗೆ ಈ ಗುರು ಮುಖ್ಯ, ಯಾವ್ದಾದ್ರು ಗುರು ಮುಗಿರಿ, ಎಲ್ಲಾ ಗುರು ಒಂದೇ, ಕೃಷ್ಣಂ ಒಂದೇ ಜಗದ್ಗುರು. ಅದನ್ನ ಮೀರಿದ ಗುರು ದಕ್ಷಿಣಾಮೂರ್ತಿ ಗುರುಗಳು. ಸೊ ಹಾಗಾಗಿ ಎಲ್ಲವೂ ಕೂಡ ಹೋಗಿ ಸೇರೋದು ಆ ಸುಪ್ರೀಂ ಪವರ್ ಅಲ್ಲೇ. ಹಾಗಾಗಿ ಚಿಂತೆ ಮಾಡಬೇಡಿ. ಡಿಫ್ರೆಂಟ್ ವೇಲಿ ನೀವು ಪ್ರಾರ್ಥನೆ ಮಾಡಬಹುದು, ಬಟ್ ಎಲ್ಲವೂ ಹೋಗಿ ಮುಟ್ಟೋದು ಆ ಗುರುವಿನ ಮೂಲ ರೂಪಕ್ಕೆ ಅನ್ನುವಂಥದ್ದು. ದತ್ತಾತ್ರೇಯರಿದ್ದಾರೆ. ಸೊ ದತ್ತಾತ್ರೇಯರ ಆಶೀರ್ವಾದ ಕೂಡ ಇದೆ. ಸೊ ಸಮಸ್ಯೆ ವಿರುದ್ಧ
ಹೋರಾಡಿ ಗೆಲ್ಲಿ, ಸಮಸ್ಯೆಗೆ ಬೆನ್ನು ಹಾಕಿ ನನ್ನ ಕೈಲಿ ಆಗಲ್ಲ ಅಂತ ಓಡಬೇಡಿ ಅಂತ ಇದೆ. ಶಿವಶಕ್ತಿಯ ಆಶೀರ್ವಾದ ಇದೆ. ಫೆಮಿನೈನ್ ಅಂಡ್ ಮೆಸ್ಕುಲಿನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಎನರ್ಜಿ ಫೀಲ್ಡ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಕೂಡ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕರ್ಮ ಕ್ಲೆನ್ಸಿಂಗ್, ಅದಷ್ಟು ಕರ್ಮಗಳು ಬದಲಾಗ್ತಾ ಇದೆ. ಸೊ ಹಾಗಾಗಿ ಕ್ಲಿಯರ್ ಆಗ್ತಾ ಇದೆ. ನಿಮ್ಮ ಮಾಸ್ಟರ್ಸು, ನಿಮ್ಮ ಆರ್ಕೇಂಜಲ್ಸು, ನಿಮ್ಮ ಫೇವರಿಟ್ ಫೇರೀಸ್ ಎಲ್ಲ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ. ಅವರೆಲ್ಲ ನಿಮ್ಗೆ ಆಶೀರ್ವಾದನ ಮಾಡ್ತಿದ್ದಾರೆ. ಸೊ ನೀವು, ನಿಮ್ಮಲ್ಲಿ ಯಾರು ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಫೇರಿ ಲೋಕಕ್ಕೆ ಹೋಗ್ತೀರಾ. ತುಂಬಾ ಖುಷಿ ಆಗ್ತಿದೆ. ನೆಕ್ಸ್ಟ್ ಫೇರಿ ಲೋಕಕ್ಕೆ ಹೋಗ್ತೀರಾ ಅಂತ ಅನಿಸ್ತಾ ಇದೆ. So ಹಾಗಾಗಿ ಎಲ್ಲರೂ ನಿಮಗೆ ಒಳ್ಳೇದಾಗ್ಬೇಕು. ನಿಮ್ ಜೀವನದಲ್ಲಿ ಬೇಗ ಕೆಟ್ಟ ಕರ್ಮಗಳು ಕಳೆದು ಒಳ್ಳೆಯ ಕರ್ಮಗಳು ಬರಬೇಕು, ಒಳ್ಳೆಯ ದಿನಗಳು, ನಿಮ್ಮ ಪುಣ್ಯ ಫಲಗಳು ನಿಮ್ ಕೈ ಹಿಡಿಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಗುರುಗಳ ಆಶೀರ್ವಾದ ಕೂಡ ಇದೆ. ಸೊ ಎಲ್ಲವೂ ಮುಗಿದಿದೆ, ಇನ್ನೊಂದೇ ಒಂದು ಗೆರೆ ಬಾಕಿ ಇದೆ. ಆ ಗೆರೆ ಮುಗಿದ ಮೇಲೆ ಮಿಕ್ಕಿದ ಆಟ ಏನಾಗುತ್ತೋ ನೋಡ್ಬೇಕು. ಆಟ ನೋಟ ಎಲ್ಲವೂ ಕೂಡ ನಂಗೆ ಗೊತ್ತಿಲ್ಲ. ಒಂದು ಏನೋ ಒಂಥರ ಮೆಸೇಜ್ ಬರ್ತಿದೆ. ರಜನಿಕಾಂತ್ ಅವರ ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಂಬಿಕೆ ಇಡಿ, ಭರವಸೆ ಇಡಿ. ಸೊ ಭಯನ ಬಿಟ್ಟಾಕಿ, ದುಃಖನ ಬಿಟ್ಟಾಕಿ, ಸ್ಟೇ ಸ್ಟ್ರಾಂಗ್ ಆಗಿ ಇರಿ ಅಂತ ಇಲ್ಲಿ ಗುರುಗಳು ಹೇಳ್ತಿದ್ದಾರೆ. ಸೊ ಸ್ಟ್ರಾಂಗ್ ಆಗಿ ಇರಿ, ಶಕ್ತಿ ದೇವತೆಯ ಆರಾಧನೆ ಮಾಡಿ. ನೋಡಿ, ಆಲ್ ಈಸ್ ವೆಲ್. ಎಲ್ಲಾ ಗುರುಗಳು ಇದ್ದಾರೆ. ಗುರು ಬಲ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ. ಸಾಕಷ್ಟು ಯಶಸ್ಸು ಇದೆ, ಪ್ರೊಟೆಕ್ಷನ್ ಇದೆ, ಗೈಡೆನ್ಸ್ ಇದೆ, ಎಲ್ಲವೂ ಕೂಡ ಇದೆ. ಸೊ ಒಂಚೂರು ಹಾರ್ಮೋನಿ ಬ್ಯಾಲೆನ್ಸ್, ಪಂಚಭೂತಗಳು ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಾಕೃತಿಕ ಸಮತೋಲನನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಸರೆಂಡರ್ ಇದೆ. ಸೊ ಗುರುಗಳ ಪಾದಾರ್ವಿಂದಕ್ಕೆ ಎಲ್ಲವನ್ನು ಕೂಡ ಸರೆಂಡರ್ ಮಾಡಿ ಅವರು ನೋಡ್ಕೊಳ್ತಾರೆ. ಜೊತೆಗೆ ಒಳ್ಳೊಳ್ಳೆ ದೈವದ ಪುಸ್ತಕಗಳನ್ನ ಮಕ್ಕಳಿಗೆ ಓದ್ಲಿಕ್ಕೆ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂಚೂರು ಎಚ್ಚರಿಕೆನ ವಹಿಸಿ, ಪುರಾಣ ಪುಸ್ತಕಗಳನ್ನ ಮಕ್ಕಳಿಗೆ ಓದಕ್ ಕೊಟ್ರೆ ಕೆಲವೆಲ್ಲ ರಾಂಗ್ ಇನ್ಫಾರ್ಮೇಶನ್ ಇರುತ್ತೆ, ಇಲ್ಲ ಕೆಲವೆಲ್ಲ ಏನೋ ಶಾರ್ಟ್ ಫಾರ್ಮ್ ಅಲ್ಲಿ ಇರುತ್ತೆ. ಇನ್ ಡೀಟೇಲ್ ಅಲ್ಲಿ ಡೆಪ್ತ್ ಅಲ್ಲಿ ಇರುವಂತದ್ದು ದೊಡ್ಡ ಪುಸ್ತಕ ಆದ್ರೂ ಪರವಾಗಿಲ್ಲ, ದಿನಕ್ಕೆ 1 ಪೇಜೆ ಅಥವಾ 1 ವರ್ಷಕ್ಕೆ 1 ಪೇಜೆ ಓದಿದ್ರು ಪರವಾಗಿಲ್ಲ, ಸರಿಯಾದ ಮಾಹಿತಿ ಇರುವಂತ ಪುರಾಣ ಪುಸ್ತಕಗಳನ್ನ ಮಕ್ಕಳಿಗೆ ಕೊಡಿ, ಇಲ್ಲ ಅಂದ್ರೆ ಕೊಡ್ಬೇಡಿ. ಸೊ ತುಂಬಾ ಒಳ್ಳೆಯವರಾಗಿದ್ರೆ ದುರುಪಯೋಗ ಪಡಿಸ್ಕೊಂತಿದ್ದಾರೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ. ನಿಮ್ಮನ್ನ ಯಾವ್ದೋ ಒಂದು ಕೆಲ್ಸಕ್ಕೋಸ್ಕರ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಕೆಲಸ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಮೊದಲನೇದು, ಎರಡನೇದು, ಮೂರನೇದು, 4ನೇದು, 5ನೇದು. ಯಾರೋ ಒಬ್ರಿಗೆ ಹಾಗೆ ಹೇಳಿ ಅಂತಿದ್ದಾರೆ. ತುಂಬಾ ಮುಖವಾಡ ಇದೆ, ತುಂಬಾ ಸುಳ್ಳು ಸತ್ಯಗಳ ಮುಖವಾಡ. ಇಬ್ರು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಗಮನನ ವಹಿಸಿ. ಪ್ರಯಾಣದಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಗುರುಗಳು ದೂರ ಮಾಡ್ತಾರೆ. ತುಂಬಾ ದೂರ ಇನ್ನ ಹೋಗೋದು ಬಾಕಿ ಇದೆ. ಸಣ್ಣ ಪುಟ್ಟ ಅಡ್ಡಿಗಳಿದೆ, ಅದೆಲ್ಲ ಕರಗಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ. ನಿಮ್ಗೆ, ನಿಮ್ಮ ಮನೆಯವರಿಗೆ ಪ್ರೊಟೆಕ್ಷನ್ ಇದೆ, ಚಿಂತೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಹೃದಯ ಮಂದಿರದಲ್ಲಿ ಗುರುಗಳು ಯಾವಾಗ್ಲೂ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಗೆ ಯಾವಾಗ್ಲೂ ಜೊತೆಯಾಗಿರ್ತೀನಿ ಅಂತ ಗುರುಗಳು ಹೇಳ್ತಿದ್ದಾರೆ. ಅನುಕೂಲ ಇರೋರು, ಅಗತ್ಯ ಇರೋರು, ಅವಶ್ಯಕತೆ ಇದೆ ಅಂತ ಅನ್ಸೋರು ಹೋಮನ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ನಿಮ್ಗೆ ಬಿಟ್ಟಂತ ವಿಚಾರ, ಯಾವ ಹೋಮ ಬೇಕಾದ್ರೂ ಮಾಡ್ಕೊಳ್ಳಿ. ಓಕೆ, ಮೊದಲನೇದು, ಎರಡನೇದು, ಮೂರನೇದು, 4ನೇದು, 5ನೇದು. 5 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ದ ಫೂಲ್. ಯಾರ್ಯಾರನ್ನೋ ನಂಬಕ್ ಹೋಗ್ಬೇಡಿ. ನಂಬಿ ಮೋಸ ಹೋಗ್ತಾ ಇದ್ದೀರಾ. ಸೊ ನಂಬಕ್ ಹೋಗ್ಬೇಡಿ. ಅದರಲ್ಲೂ ಸುಳ್ಳು ಮೋಸಗಾರ ಗುರುಗಳನ್ನ ನಂಬೇಡಿ ಅನ್ನುವಂಥದ್ದು ಇದೆ. ಸೊ ಎರಡನೇದು, ನಿಮ್ಮ ಕನಸುಗಳೆಲ್ಲ ನನಸಾಗತ್ತೆ, ಅದನ್ನ ಬರ್ದಿಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ತುಂಬಾ ಕಷ್ಟ ಆಗ್ತಿಲ್ಲ ಸರ್ವೈವಲ್ ಮಾಡೋದಕ್ಕೆ ಅಂತ ಅನ್ಸಿದ್ರೆ ಸೊ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ. ನಿಮ್ಮ ಈ ಒಂದು ಹೆವಿನೆಸ್ ಏನಿದೆ
ಇದೆಲ್ಲವೂ ಕೂಡ ರಿಮೂವ್ ಆಗತ್ತೆ. ನಿಮ್ಮ ಬರ್ಡನ್ ಕೂಡ ಕಮ್ಮಿ ಆಗತ್ತೆ. ಮೂರನೇದು ಗ್ರೇಸ್ ಆಫ್ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಇದೆ. ಆ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಆ ಒಂದು ಅನುಗ್ರಹನ ಸರಿಯಾದ ರೀತಿಯಲ್ಲಿ ಬೆಳೆಸ್ಕೊಳ್ಳಿ, ಉಳಿಸ್ಕೊಳ್ಳಿ, ಆ ತರ ಇದೆ. ಸೊ ಚೆನ್ನಾಗಿ ಅವರ ಆಶೀರ್ವಾದನ ಯುಟಿಲೈಸ್ ಮಾಡ್ಕೊಳ್ಳಿ. ನಾಲ್ಕನೇದು ಕಾರ್ಮಿಕ್ ಕನೆಕ್ಷನ್ ಇದೆ, ಕರ್ಮ ನಿರ್ಧಾರಿತ. ಸೊ ಎಲ್ಲರೂ ಒಂದಷ್ಟು ತೊಂದರೆ ಮಾಡುವಂತ ಶತ್ರುಗಳೆಲ್ಲ ಚಕ್ರವ್ಯೂಹನ ನಿರ್ಮಾಣ ಮಾಡಿ ಅದ್ರೊಳಗೆ ನಿಮ್ಮನ್ನ ಬಂದಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದು ತುಂಬಾ ತೊಂದ್ರೆನ ಕೊಡ್ತಾ ಇರಬಹುದು. ಬಟ್ ಒಂದು ಕಾರ್ಮಿಕ್ ಕನೆಕ್ಷನ್ ಇರೋದ್ರಿಂದ ನೀವು ಬೇಕು ಅನ್ನಿ ಬೇಡ ಅನ್ನಿ ಇದೆಲ್ಲ ಒಂದಲ್ಲ ಒಂದ್ ರೀತಿಲಿ ಎಷ್ಟೇ ಟೈಟ್ ಆಗಿದ್ರು ಹೊರಗೆ ಬರ್ಲೇಬೇಕು, ಇದು ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮತ್ತು ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ನ ಕಾರ್ಮಿಕ್ ಕನೆಕ್ಷನ್, ಅಥವಾ ನಿಮ್ಗೆ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ಅವರ ಒಂದು ಕಾರ್ಮಿಕ್ ಕನೆಕ್ಷನ್ ಕೂಡ ಎಂಡ್ ಆಗುವಂತ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ದೈವಾನುಗ್ರಹ ಇದೆ ನಿಮ್ಗೆ. ಸೊ ಐದನೇದು ಯಾರು ಆಯ್ಕೆ ಮಾಡಿದೀರಾ, ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ. ದಿನಾಗ್ಲೂ ನಾಮ ಜಪನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಓಂ ಸಾಯಿರಾಮ್. ಎಲ್ರಿಗೂ ಒಳ್ಳೇದಾಗ್ಲಿ. ಗುರು ದತ್ತಾತ್ರೇಯರ ಆಶೀರ್ವಾದ, ಏಂಜಲ್ಸ್ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರ್ಲಿ. ಸೊ ಡಿವೈನ್ ಗೈಡೆನ್ಸ್ ಟೀಮ್ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.